ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹಳ್ಳಿ ಜೀವನ ಹೆಂಗಿರುತ್ತೆ, ಈ ಸಿಟಿ ಜೀವನ ಹೆಂಗಿರುತ್ತೆ, ಮತ್ತು ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ, ಮತ್ತು ಅದಾದಮೇಲೆ ಇದಕ್ಕೂ ಅದಕ್ಕೂ ಎಷ್ಟು ಕಂಪ್ಯಾರಿಸನ್ ಇದೆ, ಮತ್ತು ಆಮೇಲೆ ಯಾವುದು ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಈ ಸಿಟಿ ಜೀವನ ಹೆಂಗಿರುತ್ತಂತ ನೋಡೋಣ. ಈ ಸಿಟಿ ಜೀವನ ಯಾವ ರೀತಿ ಅಂದರೆ, ಇಲ್ಲಿ ಸ್ವಲ್ಪ ಐಫೈ ಲೈಫ್ ಸ್ಟೈಲ್ ಇರುತ್ತೆ, ಮತ್ತು ಆಮೇಲೆ ಈ ಶ್ರೀಮಂತರು ಸ್ವಲ್ಪ ಜಾಸ್ತಿ ಇರ್ತಾರೆ, ಮತ್ತು ಆಮೇಲೆ ಇಲ್ಲಿ ಸ್ವಲ್ಪ ಅನುಕೂಲವಾಗಿರೋಂಥವ್ರು ಸ್ವಲ್ಪ ಜಾಸ್ತಿ ಇರ್ತಾರೆ, ಮತ್ತು ಅದಾದಮೇಲೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಅದಾದಮೇಲೆ ಇಲ್ಲಿ ಈ ಜಾಬ್ ಆಪರ್ಚುನಿಟೀಸ್ ಉದ್ಯೋಗ ಸಿಗುವಂಥ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಮತ್ತು ಅದಾದಮೇಲೆ ಇಲ್ಲಿ ಯಾವ ರೀತಿ ಅಂದರೆ, ನಾವು ಸ್ವಲ್ಪ ಏನಾದರೂ ಕೆಲಸ ಮಾಡ್ತೀನಿ ಅಂದರೆ ನಮಗೆ ಕೆಲಸ ಕೂಡ ಸ್ವಲ್ಪ ಸಿಗ್ತದೆ, ಮತ್ತು ಅದಾದಮೇಲೆ ಇಲ್ಲಿ ಸ್ವಲ್ಪ ಬದುಕೋದು ಸ್ವಲ್ಪ ಕಷ್ಟ, ಸ್ವಲ್ಪ ದುಡ್ಡು ಜಾಸ್ತಿ ಬೇಕು. ಮತ್ತು ಅದಾದಮೇಲೆ ಇಲ್ಲಿ ಯಾವ ರೀತಿ ಅಂದರೆ ಸಾಮಾನುಗಳು ಕೂಡ ತುಂಬ ರೇಟ್ ಇರುತ್ತೆ, ಮತ್ತು ಅದಾದಮೇಲೆ ಇಲ್ಲಿ ಮನೆ ಬಾಡಿಗೆಗಳು ಕೂಡ ಜಾಸ್ತಿ ಇರುತ್ತೆ, ಮತ್ತು ಆಮೇಲೆ ಇಲ್ಲಿ ಸೈಟ್ ಕೂಡ ತುಂಬ ದುಬಾರಿಯಾಗಿರುತ್ತೆ, ಮತ್ತು ಇಲ್ಲೊಂಥರ ತುಂಬ ಐಫೈ ಲೈಫ್ ಇದ್ದಂಗೆ ಇಲ್ಲಿ ಅಂತಿಂಥವರೆಲ್ಲ ಇಲ್ಲಿ ಸಿಟಿ ಜೀವನದಲ್ಲೆಲ್ಲ ಇರೋದಕ್ಕಾಗೋದಿಲ್ಲ. ಇಲ್ಲಿ ಏನಿದ್ರು ತುಂಬ ದುಡಿಯೋವಂಥವ್ರು, ತುಂಬ ಕಷ್ಟಪಡೋವಂಥವ್ರು, ಮತ್ತು ಆಮೇಲೆ ತುಂಬ ಏನು ಟೈಮ್ ವೇಸ್ಟ್ ಮಾಡ್ದಂಗೆ ಶ್ರಮ ವಹಿಸಿ ಇದು ಮಾಡ್ತೀನಂದರೆ ಈ ಬೆಂಗಳೂರಿನಲ್ಲಿ ಇರ್ಬೋದು. ಅದನ್ನು ಬಿಟ್ಬಿಟ್ಟು ನಾವೇನು ಶ್ರಮ ವಹಿಸಲ್ಲ, ಏನು ಮಾಡಲ್ಲ, ಮತ್ತು ಹಂಗೆ ಕುತ್ಕೊಂಡು ತಿಂತೀನಂದರೆ ಇಲ್ಲಿ ಆಗೋದಿಲ್ಲ. ಇಲ್ಲಿ ಒಂದು ದಿನವೂ ಇಲ್ಲಿ ಇರೋದಕ್ಕಾಗೋದಿಲ್ಲ. ಮತ್ತು ಅದಾದಮೇಲೆ ಇಲ್ಲಿ ನಾವು ಬೆಂಗಳೂರಿನಲ್ಲಿ ಈ ಸಿಟಿ ಲೈಫ್ಗಳಲ್ಲಿ, ಬೆಂಗಳೂರು ಅಂತಲ್ಲ ಯಾವುದೇ ಸಿಟಿನಲ್ಲಾಗಲಿ, ನಾವೇನಾದರೂ ಒಂದು ಉದ್ಯೋಗ ಮಾಡಿಕೊಂಡು ಸ್ವಲ್ಪ ಬಿಸ್ನೆಸ್ಗಳು ಮಾಡ್ಕೊಂಡು ಏನಾರ ಒಂದು ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ನಾವಿಲ್ಲಿ ಉಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕಂದ್ರೆ ತುಂಬ ಐಫೈ ಇಲ್ಲೆಲ್ಲ ಬಾಡಿಗೆಗಳು ಜಾಸ್ತಿ, ಮತ್ತು ಆಮೇಲೆ ಎಲ್ಲನೂ ಸಾಮಾನು ರೇಟು, ಮತ್ತು ಆಮೇಲೆ ಎಲ್ಲರ ಹೊರ್ಗಡೆಗೆ ಹೋಗ್ಬೇಕಂದ್ರೇ ತುಂಬ ಅಮೌಂಟ್ಗಳು ಬೇಕಾಗುತ್ತೆ. ಇಲ್ಲಿ ಹಿಂಗೆ ಹೋಗಿ ಬಂದ್ರೇ ಸಾಕು. ಇವಾಗ ಗಾಡಿ ತಗೊಂಡೋದ್ರೂ ಒಂದು 200-300 ರೂಪಾಯಿ ಖರ್ಚಾಗುತ್ತೆ. ಮತ್ತು ಅದಾದಮೇಲೆ ಹಿಂಗೆ ಹೊರ್ಗಡೆಗೆ ಹೋದ್ರು ಬಸ್ಸಿಗೆ ಹೋಗಿ ಬಂದರೂ 100-200 ಹೋಗ್ತದೆ. ಮತ್ತು ಆಮೇಲೆ ನಮ್ಮದು ಊಟ ತಿಂಡಿ ನಾಷ್ಟ ಅಂದ್ಕೊಂಡು ಎಲ್ಲನೂ ತುಂಬ ದುಬಾರಿ ಈ ಸಿಟಿ ಜೀವನಗಳಲ್ಲಿ. ಮತ್ತು ಅದಾದಮೇಲೆ ಏನಂದರೆ ಈ ಹಳ್ಳಿ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕೆಲಸಗಳು ಸಿಗ್ತದೆ, ಮತ್ತು ಅಲ್ಲಾದಮೇಲೆ ಇಲ್ಲಿ ಹೆಂಗೋ ಮಾಡಿ ಬದುಕೋಬಿಡ್ಬೋದು. ಆದರೆ ಸ್ವಲ್ಪ ಈ ಹಳ್ಳಿಗಳಲ್ಲಿ ಕಷ್ಟ. ಮತ್ತು ಅದಾದಮೇಲೆ ಇದು ಬಂದು ಸಿಟಿ ಲೈಫು. ಆದರೆ ಹಳ್ಳಿ ಜೀವನ ಯಾವ ರೀತಿ ಅಂದರೆ, ಈ ಹಳ್ಳಿ ಜೀವನದಲ್ಲಿ ಈ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಮನೆ ಇರ್ತದೆ. ಎಂಥದನ್ನ ಆಗಲಿ, ಒಂದು ಗುಡಿಸ್ಲಾಗಲಿ, ಸೀಟಿನ ಮನೆ ಆಗಲಿ, ಹಂಚಿನ ಮನೆ ಆಗಲಿ, ಯಾವುದೋ ಒಂದು ಸ್ವಂತ ಇರ್ತದೆ. ಇಲ್ಲಿ ಬಾಡಿಗೆ ಕಟ್ಟೋ ಅಂಥ ಅವಶ್ಯಕತೆ ಇರೋಲ್ಲ. ಮತ್ತು ಇಲ್ಲೆಲ್ಲರ ಹತ್ರನೂ ಒಂದು ಸ್ವಲ್ಪನಾದರೂ ಜಮೀನು ಇದ್ದೇ ಇರ್ತವೆ. ಮತ್ತು ಅದಾದಮೇಲೆ ಇಲ್ಲಿ ಯಾವ ರೀತಿ ಅಂದರೆ ಬಾಡಿಗೆ ಕಟ್ಟಂಗೆ ಇರೋದಿಲ್ಲ. ಮತ್ತು ಅದಾದಮೇಲೆ ಇಲ್ಲಿ ಸಾಮಾನುಗಳು ಯಾವ ರೀತಿ ಅಂದರೆ ಇಲ್ಲಿ ಸೊಸೈಟಿಯಿಂದ ತಂದು ಹಾಕೊಂತಾರೆ. ಮತ್ತು ಅದಾದಮೇಲೆ ಇನ್ನು ಹೊಲದಲ್ಲಿ ಒಂದು ಸ್ವಲ್ಪ ಬೆಳ್ಕೊಂತಾರೆ, ಮತ್ತು ಆಮೇಲೆ ಗಿಡಗಳಲ್ಲೆಲ್ಲ ಕಿತ್ಕೊಂಬರ್ತಾರೆ. ಹಂಗಾಗಿ ಇಲ್ಲಿ ಸ್ವಲ್ಪ ಸಾಮಾನುಗಳು ಹೊಡ್ತ ಅಷ್ಟು ಜಾಸ್ತಿ ಇರೋದಿಲ್ಲ. ಆದರೆ ಉದ್ಯೋಗ ಪ್ರಮಾಣ ಎಷ್ಟಿರುತ್ತೆ ಅಂತಂದರೆ ತೀರಾ ಕಡಿಮೆ ಇರುತ್ತೆ ಇಲ್ಲಿ. ಈ ಹಳ್ಳಿಗಳಲ್ಲಿ ಉದ್ಯೋಗ ಏನೇನಂತಂದರೆ ಮೇಯ್ನಾಗಿ ವ್ಯವಸಾಯನೇ ಇಲ್ಲಿ ಉದ್ಯೋಗ ಅಂತ ಹೇಳ್ಬೋದು. ಮತ್ತು ಬೇರೆ ಉದ್ಯೋಗಗಳು ಸಿಗೋದು ತುಂಬ ಕಷ್ಟ. ಇಲ್ಲಿ ಏನೇ ಮಾಡಿದ್ರೂ ವ್ಯವಸಾಯದಿಂದನೇ ಮಾಡ್ಬೋದು. ಅದು ಕೆಲವೊಬ್ಬರು ನೀರಿದ್ದರೆ ಪರವಾಗಿಲ್ಲ. ಈ ನೀರಿಲ್ಲ ಅಂದರೆ ಬರೀ ಮಳೆಗೆ ಕಾಯಬೇಕಾಗ್ತದೆ, ಮತ್ತು ಆಮೇಲೆ ವ್ಯವಸಾಯ ಮಾಡೋದು ಕೂಡ ತುಂಬ ಕಷ್ಟ. ಇಲ್ಲಿ ಜಾಸ್ತಿ ಹಳ್ಳಿಗಳಲ್ಲಿ ಹೆಂಗಂತಂದರೆ ರೈತರ ಪ್ರಮಾಣ ಜಾಸ್ತಿ ಇರುತ್ತೆ. ಈ ವ್ಯವಸಾಯ ಈ ಹೊಲಗಳು ನಂಬ್ಕೊಂಡಿರೋ ಪ್ರಮಾಣವೇ ಜಾಸ್ತಿ. ಮತ್ತು ಆಮೇಲೆ ಇಲ್ಲಿ ಉದ್ಯೋಗಗಳು ಅಷ್ಟು ಸಿಗೋದಿಲ್ಲ. ಮತ್ತು ಆಮೇಲೆ ಏನೇ ಮಾಡಿದ್ರೂ ಏನಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಂದ್ರೂ ಕಷ್ಟ ಇಲ್ಲಿ. ಮತ್ತು ಅದಾದಮೇಲೆ ಈ ಸಿಟಿ ಕಂಪೇರ್ ಮಾಡ್ಕೊಂಡ್ರೆ ಹಳ್ಳಿನಲ್ಲಿ ಜನಸಂಖ್ಯೆ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಕಮ್ಮಿ ಇರುತ್ತೆ. ಮತ್ತು ಆಮೇಲೆ ಸಿಟಿನಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಈ ಹಳ್ಳಿನಲ್ಲಿ ವ್ಯವಸಾಯ ನಂಬ್ಕೊಂಡಿರೋರು ತುಂಬ ಕಷ್ಟ. ಆದರೆ ಹೋದರೆ ಕೂಲಿಗೆ ಹೋಗ್ಬೇಕು. ಮತ್ತು ಅದಾದಮೇಲೆ ಇಲ್ಲಿ ಅಂಥ ಉದ್ಯೋಗಗಳಂತ ಏನೂ ಸಿಗೋದಿಲ್ಲ. ಮತ್ತು ಅದಾದಮೇಲೆ ಈ ಹಳ್ಳಿಗಳಲ್ಲಿ ನೀರಾವರಿ ಇದ್ದರೆ ಸ್ವಲ್ಪ ಏನಾರು ಒಂದು ಮಾಡ್ಕೊತಾರೆ. ಈ ನೀರಾವರಿಗಳು ಇಲ್ಲ, ಬರೀ ಮಳೆ ಕಾಯಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅದಾದಮೇಲೆ ಈ ಹಳ್ಳಿಗಳಲ್ಲಿ 100-200 ರೂಪಾಯಿ ದುಡಿಯೋದೇ ತುಂಬ ಹೆಚ್ಚಾಗ್ಬಿಟ್ಟಿರುತ್ತೆ. ಆದರೆ ಸಿಟಿಗಳಲ್ಲಿ ಸರಿಯಾಗಿ ಏನಾರು ವ್ಯಾಪಾರಗಳು, ಬಿಸ್ನೆಸ್ಗಳು ಅವು ಏನಾರು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಮಾಡ್ತಾರೆ. ಈ ಹಳ್ಳಿ ಜೀವನದ ಭಾರಿ ಕಷ್ಟ. ಅದಕ್ಕೆ ಹಳ್ಳಿ ಜನಗಳು ತುಂಬ ಕಷ್ಟಪಡ್ತಿರ್ತಾರೆ, ತುಂಬ ಇದು ಮಾಡ್ತಿರ್ತಾರೆ.
ಯಾಕಂದರೆ ಅಲ್ಲಿ ದುಡಿಮೆಗಳಿರೋದಿಲ್ಲ, ಏನಿರೋದಿಲ್ಲ. ಮತ್ತು ಆಮೇಲೆ ಈ ಆಷಾಢಗಳು ಕೆಲವೊಂದು ಟೈಮಲ್ಲಂತೂ ಊಟ ಕೂಡ ಇರೋದಿಲ್ಲ. ಸಿಟಿನಲ್ಲಿ ಏನೋ ಮಾಡಿ ಬದುಕೊಂತಾರೆ, ಆದರೆ ಈ ಹಳ್ಳಿನಲ್ಲಿ ಭಾರಿ ಕಷ್ಟ. ಹಂಗಾಗಿ ನನಗನ್ನಿಸ್ದಂಗೆ ಉದ್ಯೋಗದ ಪ್ರಮಾಣ ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಸಿಟಿ ಲೈಫೇ ಬೆಸ್ಟ್ ಅಂತ ಅನಿಸುತ್ತೆ ಈ ಹಳ್ಳಿ ಜೀವನಕ್ಕೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ, ನಂದು ಅನಿಲ್ ಯಾದವ್ ಟಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದು ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.